ಏನೋ ಒಂದು ಡಿಶ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಡಿಶ್ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡ್ತೀನಿ ಅಷ್ಟೇ, ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಅದಾದಮೇಲೆ ಮಮ್ಮಿ ಖಾರ ಪುಡಿ ಕೊಡಿ, ಅರ್ಧ ಸ್ಪೂನ್ ಉಪ್ಪು ಆ್ಯಡ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಕ್ರೀಮಿ ಆಗಿರಲಿ ಅಂತ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದನ್ ವ್ಲಾಗರ್. ಸೊ ನಾನು ಮಿಸ್ಟರ್ ಮದನ್. ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗನ ನಾನು ಎದ್ದು ಬರೀ 5 ಮಿನಿಟ್ಸ್ಗೆ ಇವನು ಎದ್ದವನೇ. ಸಂಡೇ ಅಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂದ್ಕೊಂಡ್ರೆ ಇವನು ಬಿಡಲ್ಲ. ಏನು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬೇಗ ಎದ್ಬಿಡ್ತಾನೆ, ನಾನು ಎದ್ದೇಳಿಸ್ತಾನೆ ಬೇಗ. ಗೈಸ್, ಆ್ಯಕ್ಚುಲಿ ನಾನೀಗ ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಚಿಕನ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸಂಡೇ ಗೊತ್ತಲ್ಲ ನಿಮಗೇನೆ. ಚಿಚ್ಚಿ ಚಿಕನ್ ಕಟ್ ಮಾಡ್ಸಕ್ಕೆ ಹೋಗೋಣ ಬನ್ನಿ ಗೈಸ್. ಚಿಕನ್ ಅಂಗಡಿಗೆ ಬಂದಾಯಿತು, ಚಿಕನ್ನು ಹಾಕ್ಸಾಯಿತು, ರೆಡಿ ಆಗ್ತಾಯಿದೆ ಚಿಕನ್ನು. ಸೊ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿ ಚಿಕನ್ ಕಟ್ ಮಾಡ್ಸ್ಕೊಂಡು ಹೋಗೋಣ ಬನ್ನಿ. A few moments later. ನೋಡಿ, ಚಿಕನ್ ತಗೊಬಂದು ತೊಳೆದು ಇಟ್ಟಿದ್ದೀನಿ. ಇದು ಫಾರಮ್ಮು ಆ್ಯಂಡ್ ಇದು ಬೈಲಾರು. ಸೊ ಈಗ ನಮ್ಮ ಮನೇಲಿ ಇವತ್ತು ಬೈಲಾರು ಮತ್ತು ಫಾರಮ್ ಎರಡರದ್ದು ಮಾಡ್ತಾಯಿದ್ದೀವಿ ಗೈಸ್. ಆ್ಯಕ್ಚುಲಿ ನಾನು ಏನೋ ಒಂದು ಡಿಶ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಡಿಶ್ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡ್ತೀನಿ ಅಷ್ಟೇ, ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಚಿಕನ್ನ ತೆಗೆದಿಡ್ಕೊತಾ ಇದ್ದೀನಿ. ಇಲ್ಲಿಂದ ಸಪ್ರೇಟಾಗಿ ಚಿಕನ್ನ ತೆಗೆದಿಡ್ಕೊತಾ ಇದ್ದೀನಿ. ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಮಾಡಿದಾಗಲೇ ಗೊತ್ತಾಗೋದು ಏನು ಮಾಡಿದ್ದೀನಿ ಅಂತ. ಬರೀ ಇಂಥದೆಯ ನನ್ನ ಅಡುಗೆ ಮೇಲೆ ನಂಬಿಕೆ ಇರೋದು ನಮ್ಮ ಅಜ್ಜಿಗೆ ಮಾತ್ರ. ನಾನು ಒಂದು 4 ಪೀಸ್ ಮಾಡೋಣ ಅಂತ ಅಂದ್ಕೊಂಡೆ. ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡು ಅಂತ ಹೇಳ್ತವ್ರೆ ನಮ್ಮ ಅಜ್ಜಿ. ಮಾಡ್ಲಾ ಹಾಂ ಸರಿ ಬನ್ನಿ ಗೈಸ್ ಮಾಡೋಣ. ಗೈಸ್, ಈಗ ನಾನು ಸದ್ಯಕ್ಕೆ ಇಷ್ಟು ಮಾತ್ರ ನಾನು ಚಿಕನ್ನ ತೊಗೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ. ಸೊ ಇದನ್ನು ಮಾತ್ರ ತೊಗೊಂಡಿದ್ದೀನಿ. ಸೊ ನಾನು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಆಮೇಲೆ ಕಾರ್ನ್ಫ್ಲೋರು, ಕಬಾಬ್ ಪೌಡರ್, ಮತ್ತು ಅದಾದಮೇಲೆ ಕಸ್ತೂರಿ ಮೇಥಿ, ಮತ್ತು ಅದಾದಮೇಲೆ ಗರಂ ಮಸಾಲ, ಸಾಲ್ಟ್ ಮತ್ತು ಖಾರ ಪುಡಿನ ಇದಕ್ಕೇನು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮತ್ತು ಒಂದು ಎಗ್ನ ಬೀಟ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಈಗ ಮಾಡೋಕ್ಕೆ ಬೇಕಾಗಿರೋದು. ಅದಾದಮೇಲೆ ನೆಕ್ಸ್ಟು ತೋರಿಸ್ತೀನಿ ಏನು ಮಾಡಬೇಕು ಅಂತ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಚೆನ್ನಾಗಿದ್ರೆ ನೀವು ಮಾಡ್ಕೊಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಬೈಯಕ್ಕೆ ಹೋಗ್ಬಿಡಿ. ಕಮಾನ್, ಲೆಟ್ಸ್ ಡೂ ಇಟ್ ಗೈಸ್. ನೋಡಿ, ಇಷ್ಟೆಲ್ಲ ಈಗ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಕಡಲೆ ಹಿಟ್ಟು ಹಾಕಿದ್ದೀನಿ, ಮತ್ತು ಆದಮೇಲೆ ಗರಂ ಮಸಾಲ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಇಲ್ಲಿಗೆ ಹಾಕಿದ್ದೀನಲ್ಲ. ಸೊ ಇದಾದಮೇಲೆ ಉಪ್ಪು ಆ್ಯಡ್ ಮಾಡ್ಕೊಬೇಕು. ಒಂದು ಅರ್ಧ ಸ್ಪೂನ್ ಉಪ್ಪು ಆ್ಯಡ್ ಮಾಡಿ. ಅದಾದಮೇಲೆ ಮಮ್ಮಿ ಖಾರ ಪುಡಿ ಕೊಡಿ, ಅರ್ಧ ಸ್ಪೂನ್ ಉಪ್ಪು ಆ್ಯಡ್ ಮಾಡಿ. ಆಮೇಲೆ ಒಂದು ಅರ್ಧ ಸ್ಪೂನು ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಪೈಸಿಯಾಗಿ. ಓಕೆನಾ? ಇಷ್ಟು ಮಾಡಿ ಇದಾದಮೇಲೆ ಸೊ ಇದನ್ನು ಜಸ್ಟ್ ಈ ಥರ ಕೈಯಲ್ಲಿ ಹಿಂಗೆ ಮಾಡಿ, ಈ ಥರ ಹಿಂಗೆ. ಸೊ ಏನು ಮಾಡಬಾರ್ದು ಅಂದರೆ ಲೈಕ್ ಏನು ನೀರು ಹಾಕ್ಬಿಟ್ಟು ಕಲಿಸ್ಬಾರ್ದು. ಜಸ್ಟ್ ಹಿಂಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಈ ಥರ ಹಿಂಗೆ ಮಿಕ್ಸ್ ಮಾಡ್ಬೇಕು ಹಿಂಗೆ. ಓಕೆನಾ? ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ್ಯಕ್ಚುಲಿ ಏನು ಮಾಡಿದೆ ಅಂದರೆ ಗೈಸ್, ನಾನು ಇದನ್ನೆಲ್ಲ ಹಾಕೊಬೇಕಾದ್ರೆ ವೀಡಿಯೋ ಮಾಡಿದ್ದೆ. ನಾನು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡು ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ನಾನು ಇದನ್ನು ಬಟನ್ನೇ ಕ್ಲಿಕ್ ಮಾಡಿಲ್ಲ, ರೆಕಾರ್ಡಿಂಗ್ ಬಟನ್ನೇ ಕ್ಲಿಕ್ ಮಾಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನೋಡಿ, ಸೊ ಈ ಥರ ಮಾಡ್ಕೊಬೇಕು ಹಿಂಗೆ. ನೋಡಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಥರ ಮಿಕ್ಸ್ ಮಾಡ್ಬೇಕೆಲ್ಲದು ನಾವು. ಅದು ರೆಡಿ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಆಯಿಲ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಆಯಿಲ್ ಬಿಸಿ ಆಗಲಿ ಬನ್ನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ, ಸೊ ಇದೇನಿದು ಪೀಸ್ ಇದೆಯಲ್ಲ ಅದನ್ನು ಫಸ್ಟು ಈ ಥರ ಹಿಂಗೆ ಇದು ಮಾಡ್ಕೊಳ್ಳಿ ಹಿಂಗೆ. ಇನ್ನು ಅದಾದಮೇಲೆ ಮೊಟ್ಟೆ ಇದು ಬೀಟ್ ಮಾಡಿದ್ರಲ್ಲ ಅದರೊಳಗಡೆ ಒಂದು ಸತಿ, ಮತ್ತು ಇದರೊಳಗಡೆ ಒಂದು ಸತಿ ಕ್ಲೀನಾಗಿ. ಓಕೆ,
ಮತ್ತು ಒಂದು ಸತಿ ಇದರೊಳಗೆ ಒಂದು ಸತಿ ಮತ್ತು ಇದರೊಳಗೆ ಹಿಂಗೆ ಪೂರ ಹಿಂಗೆ ಪೌಡರ್ ಟೈಪ್. ಅದಾದಮೇಲೆ ಏನು ಮಾಡಬೇಕು, ಇದನ್ನು ತಗೊಂಡು ಒಳಗಡೆ ಹಿಂಗೆ ಬಿಡಬೇಕು. ಹಿಂಗೆ ಇಲ್ಲಿ ಬಿಡ್ತಿದ್ದೀನಲ್ಲ ಹಿಂಗೆ ಈ ಥರ ಹಿಂಗೆ ಆಗ್ತಾ ಇರಬೇಕು ಗೈಸ್. ಸೊ ನೋಡಿ ನಾನು ಮಾಡ್ತಾ ಇದ್ದೀನಿ, ನಮ್ಮಮ್ಮ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ನಮ್ಮ ಮಮ್ಮಿ ಹೆಲ್ಪ್ ಮಾಡ್ತಾರೆ ನೋಡಿ. ನಾನು ಮಾಡ್ದಂಗೆ ಬೇಯಿಸ್ತಾ ಇದ್ದಾರಲ್ಲಿ. ಸೊ ನೋಡಿ ನಾನು ಈ ಥರ ಹಿಂಗೆ ಮಾಡಿ ಇಲ್ಲಿ ಒಂದು ರೌಂಡು ಡಿಪ್ ಮಾಡಿ ಹಿಂಗೆ, ಓಕೆ, ಮತ್ತೆ ಒಂದು ರೌಂಡು ಇದಕ್ಕೆ, ಮತ್ತೆ ಒಂದು ರೌಂಡು ಇಲ್ಲಿಗೆ. ಸೊ ಮಾಡಿಬಿಟ್ಟು ಏನು ಮಾಡಬೇಕು, ಮತ್ತು ಹಿಂಗೆ ಹಾಕ್ಬೇಕು ಹಿಂಗೆ ಗೈಸ್ ನೋಡಿ ಇಲ್ಲಿ ಈ ಥರ ಬರುತ್ತೆ. ಈ ಥರ ಹಿಂಗೆ ಹಾಕಾದ್ಮೇಲೆ ನೋಡಿ ಇಲ್ಲಿ ಈ ಥರ ಕಲರ್ ಬರಬೇಕು. ನೋಡಿ ಇಲ್ಲಿ ಬಂದಿದೆಯಲ್ಲ, ಈ ಥರ ಕಲರ್ ಬರೋವರೆಗೂ ನಾವು ಏನು ಮಾಡಬೇಕು, ಇದು ಆಯಿಲಲ್ಲಿ ನಾವು ಡೀಪ್ ಫ್ರೈ ಮಾಡಬೇಕು. ನೋಡಿ ಈ ಥರ ಕಲರ್. ಸೊ ಈಗ ನೋಡಿ ಇಲ್ಲಿ ಇನ್ನೊಂದು ಒಬ್ಬೆ ಆಗ್ತಾ ಇದೆ. ಸೊ ಗೈಸ್ ಲೈಕ್ ಮಾಡಿ, ಓಕೆನಾ ಗೈಸ್. ನೋಡಿ ಇದು ಒಂದು ರೆಸಿಪಿ ರೆಡಿಯಾಗಿದೆ. ಸೊ ಈಗ ಇಲ್ಲ ಈ ಮಿಕ್ಕಿರೋ ಚಿಕನ್ ಇದೆಯಲ್ಲ, ಈಗ ಇದಕ್ಕೆ ಇನ್ನೊಂದು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ಆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಇದು ನೋಡಿ ಇದು ಹೆಂಗಿದೆ ಅಂತ. ಇದು ಆಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ಡ್ಯಾಡಿ ಎಲ್ಲ ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ. ನಮ್ಮ ಅಜ್ಜಿ ಟೇಸ್ಟ್ ಮಾಡಿದ್ರು ಹೆಂಗಿದೆ ಅಂತ ಹೇಳ್ತಾರೆ ರೀ. ಹೆಂಗೈತೆ? ಚೆನ್ನಾಗೈತಾ? ನಿಜ ಹೇಳ್ಬೇಕು. ಚೆನ್ನಾಗಿದ್ಯಾ ಮಮ್ಮಿ? ಚೆನ್ನಾಗೈತೆ ಚೆನ್ನಾಗಿಲ್ವಾ? ಒಂದು ಸ್ವಲ್ಪ ಉಪ್ಪು ಆಗಿಲ್ವಾ? ಓಕೆ. ನಮ್ಮ ಅಜ್ಜಿ ಏನು ಹೇಳ್ತಿದೆ ಅಂದರೆ ಬಜ್ಜಿ ಬೋಂಡ ಥರ ಇದೆ ಅಂತ ಹೇಳ್ತಾವ್ರೆ. ಬರ್ಗೂರ್ ಬೋಂಡ? ಬರ್ಗೂರ್ ಬೋಂಡ ಅಲ್ಲ, ಇದು ನಾನು ಮಾಡೋದು ಮದನ್ ರೆಸಿಪಿ ಇದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಗೈಸ್ ಚೆನ್ನಾಗಿದೆ, ಒಂದು ಚೂರು ಉಪ್ಪು ಮಾಡಿಬಿಟ್ಟಿದ್ದೀನಿ. ಸೊ ಉಪ್ಪಾಗಿಲ್ವಾ? ಓಕೆ, ಉಪ್ಪಾಗಿಲ್ಲ ಅಂತೆ. ನಾನು ಉಪ್ಪಾಗಿದೆ ಅಂದ್ಕೊಂಡೆ, ಉಪ್ಪಾಗಿಲ್ಲ, ಚೆನ್ನಾಗಿದೆ. ಸೊ ಈಗ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀನಿ, ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಏನು ಮಾಡ್ತಿದ್ದೀನಿ ಅಂತ. ಯಾವ ಇವೆಲ್ಲ ಗೈಸ್ ಈಗ ಮಮ್ಮಿ ನಾನು ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಇನ್ನೊಂದು ರೆಸಿಪಿ ಮಾಡೋಕ್ಕೆ ಈರುಳ್ಳಿ ಮತ್ತು ಚಿಲ್ಲಿನ ಕಟ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಆಮೇಲೆ ಮೆಣಸಿನ್ಕಾಯಿ ಮತ್ತು ಆಮೇಲೆ ಸಾಂಬಾರು ಸೊಪ್ಪು, ಸ್ವಲ್ಪ ಕಾಯಿ, ಅದನ್ನು ರುಬ್ಕೊಬೇಕು. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಗೈಸ್. ಸೊ ಇಷ್ಟನ್ನು ಹಾಕ್ಕೊಂಡು ರೆಸಿಪಿ ಮಾಡ್ತಿರೋದು. ಸೊ ಬನ್ನಿ ಮಾಡೋಣ ರೆಸಿಪಿನ. ಸೊ ಗೈಸ್ ಎರಡನೇ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಆಯಿಲು ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಗೈಸ್ ನಾನು. ಆಯಿಲ್ ಮತ್ತು ಈರುಳ್ಳಿನ ಹಾಕ್ಕೊಂಡು ಏನು ಮಾಡಬೇಕು, ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಬೇಕು, ಓಕೆನಾ? ಸೊ ನೋಡಿ ಇಲ್ಲಿದೆಯಲ್ಲ, ಇದನ್ನು ಕ್ಲೀನಾಗಿ ಫ್ರೈ ಮಾಡಬೇಕು. ಬ್ರೌನಿಷ್ ಬರಬೇಕು ನೋಡಿ. ಈ ಥರ ಇಲ್ಲಿ ಬ್ರೌನಿಷ್ ಟೈಪ್ ಬಂದಾದಮೇಲೆ ಏನು ಮಾಡಬೇಕು, ಸ್ವಲ್ಪ ನಾವು ಆವಾಗಲೇ ಕಟ್ ಮಾಡಿದ್ವಲ್ಲ ಚಿಲ್ಲಿನ, ಸೊ ಅದನ್ನು ನಾವು ಹಾಕ್ಕೊಳ್ಳೋಣ. ಚಿಲ್ಲಿ ಹಾಕ್ಕೊಳ್ಳೋಣ ಗೈಸ್. ಸೊ ಚಿಲ್ಲಿ ಅಂದರೆ ಮೆಣಸಿನ್ಕಾಯಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೆಣಸಿನ್ಕಾಯಿ ಗೈಸ್, ಮೆಣಸಿನ್ಕಾಯಿಗೆ ಹಾಕೊಬೇಕು. ಸೊ ಅದಾದಮೇಲೆ ಮಾಮೂಲಿ ಈ ಥರ ಹಿಂಗೆ ಅಂತ ಇರಬೇಕು, ಬಾಡಿಸ್ತಾ ಇರಬೇಕು. ಮಮ್ಮಿ ಚೆನ್ನಾಗಿತ್ತ ರೆಸಿಪಿ? ಆವಾಗಲೇ ಮಾಡಿದ್ದು ಚೆನ್ನಾಗಿದೆಯಾ? ಸೊ ಗೈಸ್ ನೋಡಿ ಈ ಥರ ಹಿಂಗೆ ಮಾಡ್ಬೇಕು ಕ್ಲೀನಾಗಿ, ಓಕೆನಾ? ಸೊ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ, ಬ್ರೌನಿಷ್ ಕಲರ್ ಬಂದಿದೆ ನೋಡಿ. ಈ ಥರ ಕ್ಲೀನಾಗಿ ಮಾಡಬೇಕು. ಈ ಥರ ನೋಡಿ ಈ ಥರ ಆಗಬೇಕು, ಸ್ವಲ್ಪ ಬ್ರೌನಿಶು ಈ ಥರ ಹಿಂಗೆ ಆದಮೇಲೆ ಏನು ಮಾಡ್ಬೇಕು, ನೆಕ್ಸ್ಟು ಚಿಕನ್ನ ಆ್ಯಡ್ ಮಾಡ್ಬೇಕು ನಾವು, ಓಕೆನಾ? ಬನ್ನಿ ಚಿಕನ್ ಆ್ಯಡ್ ಮಾಡ್ಕೊಬಿಡೋಣ. ತೊಳೆದಿದ್ದು ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ, ಓಕೆ? ಸೊ ಇದಾದಮೇಲೆ ಏನು ಮಾಡಬೇಕು, ಸ್ವಲ್ಪ ಹಿಂಗೆ ಬಾಡಿಸ್ಬೇಕು ಇದನ್ನು. ಸೊ ಇರಿ ಬಾಡಿಸೋಣ ಬನ್ನಿ. ಯಾಕೆ ಈ ಕಡೆ ಆಗ್ಬಿಡ್ತಲ್ಲ, ಒಂದು ಕೈಲಿ ಫೋನು ಒಂದು ಕೈಲಿ ಇದಿಟ್ಕೊಂಡು ಮಾಡೋಕ್ಕಾಗ್ತಿಲ್ಲ ಗೈಸ್. ಅದೆಲ್ಲ ಆದಮೇಲೆ ಏನು ಮಾಡಬೇಕಂದ್ರೆ, ಸೊ ನೋಡಿ ಇಲ್ಲಿದೆಯಲ್ಲ ಈ ಥರ. ಸೊ ಕ್ಲೀನಾಗಿ ಅದನ್ನು ಬಾಡಿಸ್ಕೊಬೇಕು ಹಿಂಗೆ. ಈರುಳ್ಳಿ ಇದೆಲ್ಲ ಫ್ಲೇವರ್ ಬರಬೇಕಲ್ಲ ಅದಕ್ಕೆ. ಸೊ ನಾವೇನು ಮಾಡಬೇಕು, ಕ್ಲೀನಾಗಿ ಬಾಡಿಸ್ಕೊಬೇಕು ಹಿಂಗೆ. ಅದಕ್ಕೆ ಫ್ಲೇವರ್ ಆ್ಯಡ್ ಮಾಡಬೇಕು ಗೈಸ್. ಸೊ ಅದಾದಮೇಲೆ ನಾವೇನು ಮಾಡ್ತಿದ್ವಿ, ಸೊ ನಾನು ಆಗಲೇ ತೋರಿಸಿದೆ ಗೊತ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ವಲ್ಲ, ಸೊ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಸೊ
ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಸೊ ಇದೇನಂದರೆ ಇದು ಬಂದುಬಿಟ್ಟು ಗೈಸ್, ಇದು ಕಾರ್ನ್ಫ್ಲೋರ್ ವಾಟರ್. ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಸೊ ಕಾರ್ನ್ಫ್ಲೋರ್ ವಾಟರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಗೈಸ್, ಸ್ವಲ್ಪ ಕ್ರೀಮಿ ಆಗಿರಲಿ ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೊ ಅಗೇನ್ ಸ್ಟಾಪ್ ಮಾಡಬಾರ್ದು. ಸೊ ನೆಕ್ಸ್ಟ್ ಅದನ್ನು ಕ್ಲೀನಾಗಿ ಹಿಂಗೆ ಬಾಡಿಸ್ಕೊಬೇಕು ಹಿಂಗೆ. ಸೊ ಅಗೇನ್ ಈ ಥರ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಗೈಸ್. ಸೊ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಬೇಕು ಗೈಸ್. ಸೊ ಇದಾದಮೇಲೆ ಸೊ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ. ಸಾಲ್ಟ್ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಆ್ಯಡ್ ಮಾಡ್ಕೊಬೇಡಿ, ಉಪ್ಪಾಗ್ಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಿ. ಅದಾದಮೇಲೆ ಜೊತೆಗೆ ಒಬ್ಬಂಗೆ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ನಮ್ಮ ಮಮ್ಮಿ ಕರೆಸ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಮಟನ್ ಮಸಾಲಾನ ಒಂದು ಸ್ವಲ್ಪ ಏನು ಮಾಡ್ತಿದ್ದೀನಿ, ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇವರ್ಗೆ. ಓಕೆ, ನೆಕ್ಸ್ಟ್ ಬಂದು ಇದು ಗರಂ ಮಸಾಲ. ಸೊ ಇದನ್ನ ಆ್ಯಡ್ ಮಾಡ್ಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಬಂದುಬಿಟ್ಟು ಗರಂ ಮಸಾಲ. ಸೊ ಗರಂ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಅದಾದಮೇಲೆ ಇದಕ್ಕೆ ನಾವು ಕಸ್ತೂರಿ ಮೇಥಿ ಹಾಕಬೇಕು. ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತೀನಿ ಗೈಸ್ ಜೊತೆಗೆ. ಅದಾದಮೇಲೆ ಸ್ವಲ್ಪ ಕರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಕರ್ಡ್ನ ಕೂಡ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಕ್ರೀಮಿಯಾಗಿರಲಿ ಅಂತ. ಸೊ ಇದಿಷ್ಟು ಆದಮೇಲೆ ಅದನ್ನು ಏನು ಮಾಡ್ಕೊಬೇಕು, ಬಾಡಿಸ್ಕೋಬೇಕು ಈ ಥರ. ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ಇದೇನದು ಅಮ್ಮ, ಏನಿದು ನಾನು ಆಗಲೇ ಮಾಡಿದ್ದು ಮಸಾಲೆ ಮಾಡಿದ್ನಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಇದರಲ್ಲೇ ತೆಗ್ದಾಕ್ಲಾ ಈ ಸ್ಪೂನಲ್ಲೇ. ಸೊ ಸ್ವಲ್ಪ ಇಷ್ಟೇ ಸಾಕು, ಜಾಸ್ತಿ ಬೇಡ. ಇದೇನು ಮಸಾಲ ಅಂತ ನಾನು ಹೇಳಿದ್ನಲ್ಲ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಅದಾದಮೇಲೆ ಏನು ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ ಆ ಮಸಾಲ ಗೈಸ್. ಸೊ ಇದು ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಚಾಪ್ ಪೀಸ್ ಮಾಡ್ತೀವಿ ಗೊತ್ತಾ ನಾವು, ಚಿಕನ್ ಚಾಪ್ಸ್ ಮಾಡ್ತೀವಲ್ಲ, ಸೊ ಅದ್ರ ಮಸಾಲ. ಸೊ ಗೈಸ್ ಇದೆಲ್ಲ ಆದಮೇಲೆ ಏನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡ್ಬೇಕು ಅದನ್ನು, ಒಂದು 10 ಮಿನಿಟ್ಸು ಬೇಯಕ್ಕೆ ಬಿಟ್ಬಿಡ್ಬೇಕು. ಸೊ ಮುಚ್ಚಿಬಿಡಮ್ಮ ಅದನ್ನು, ಮುಚ್ಚಿ ಅದನ್ನು. ಸೊ ಇದನ್ನು ಬಿಟ್ಬಿಡ್ಬೇಕು. ಸೊ ಅದಾದಮೇಲೆ ತೋರಿಸ್ತೀನಿ ಗೈಸ್ ಹೇಗಿದೆ ಅಂತ. ಸೊ ಗೈಸ್ ನೋಡಿ, ಫೈನಲಿ ನಮ್ಮದು ಡಿಶ್ ರೆಡಿಯಾಗಿದೆ, ಬಟ್ ಹೆಸರು ಗೊತ್ತಿಲ್ಲ, ಡಿಶ್ ರೆಡಿ ಇದೆ ಅಷ್ಟೇ ಗೈಸ್. ನೋಡಿ, 1 ಡಿಶ್ ಮಾಡೋಣ ಅಂತ ಹೋಗಿ 2 ಡಿಶ್ ಮಾಡಿದ್ದೀನಿ. ಸೊ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬನ್ನಿ ನೋಡೋಣ ಹೇಗಿದೆ, ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಬನ್ನಿ. ಸೊ ಫಸ್ಟು ಈ ಡಿಶ್ ಚೆನ್ನಾಗಿದೆ, ಉಪ್ಪೇನಾಗಿಲ್ಲ, ಚೆನ್ನಾಗಿದೆ. ಹೇಗೆ ಅಂದರೆ ಚಿಕನ್ದು ಪಾಪ್ಕಾರ್ನ್ ಬರ್ತದೆ ಗೊತ್ತಾ, ಸ್ವಲ್ಪ ಆ ಫ್ಲೇವರ್ ಬರ್ತಾಯಿದೆ. ಓಕೆ, ಸೊ ಇದು ಬಂದುಬಿಟ್ಟು ಗ್ರೇವಿ ನಾನು ಮಾಡಿದ್ದು. ಗ್ರೇವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಡಿಫ್ರೆಂಟ್ ಆಗಿದೆ ಟೇಸ್ಟು, ಚೆನ್ನಾಗಿದೆ, ಸೂಪರ್ ಆಗಿದೆ. ಗ್ರೇವಿ ಸಕ್ಕತ್ತಾಗಿದೆ, ಗ್ರೇವಿ ತುಂಬ ಇಷ್ಟ ಆಗಿದೆ. ಮಸಾಲ ಎಲ್ಲ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ, ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ರೆಸಿಪಿಗೆ ನೇಮ್ ಗೇಮ್ ಏನೂ ಇಲ್ಲ, ಗೊತ್ತಿಲ್ಲ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಮನೇಲಿ, ನೇಮ್ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ಹೆಂಗೆ ಬೇಕಾಗಿ ಮಾಡಿದ್ದೀನಿ, ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿ ಗೈಸ್. ಸೊ ಆಮೇಲೆ ನನಗೆ ಬ್ಲೇಮ್ ಮಾಡಬಾರ್ದು ಚೆನ್ನಾಗಿಲ್ಲ ಅಂತ ಅಂದರೆ. ಸೊ ನಾನು ಮಾಡಿದಾಗಂತೂ ಚೆನ್ನಾಗಿತ್ತು, ನೀವು ಮಾಡಿದಾಗಲೂ ಚೆನ್ನಾಗಿದ್ರೆ ತಿನ್ನಿ ಗೈಸ್, ಓಕೆನಾ ಗೈಸ್? ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಐ ಥಿಂಕ್ ನಾನು ಮಾಡಿರೋ ಡಿಶ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.